ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲು ಹೀರೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬರ್ರಿ ನೋಡೋಣ. ಮೊದಲಿಗೆ ಹೀರೆಕಾಯಿ ಈ ಥರ ಸಿಪ್ಪೆ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಎಣ್ಗಾಯಿ ಮಾಡೋದಕ್ಕೆ ಈ ಥರ ಹೆಚ್ಕೋಬೇಕು. ಹೆಚ್ಕೊಂಡು ಈ ಸೈಜಿಗೆ ಹೆಚ್ಕೊಂಡು ನೆಕ್ಸ್ಟು ಒಂದು ಸಣ್ಣ ಈ ಥರ 4 ಪೀಸ್ ಕಟ್ ಮಾಡ್ಕೋಬೇಕು. ಎಲ್ಲವನ್ನೂ ಈ ಥರ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದಮೇಲೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೋಬೇಕು. ಹೆಚ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಅರಿಶಿನ ಮತ್ತು ಸ್ವಲ್ಪ ಶೇಂಗಾ ಪುಡಿ, ಆಮೇಲೆ ಸ್ವಲ್ಪ ಗುರಳ್ ಪುಡಿ, ನಾವಿಲ್ಲಿ ಗುರಳ್ ಪುಡಿ ಅಂತ ಕರಿತೀವಿ. ಆಮೇಲೆ ಕೊಬ್ಬರಿ ಮತ್ತು ಎಳ್ಳನ್ನ ಪುಡಿ ಮಾಡಿಟ್ಕೊಂಡು ನಾನು ಕೊಬ್ಬರಿ ಮತ್ತು ಎಳ್ಳಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅಡುಗೆ ಎಣ್ಣೆ ಹಾಕ್ಕೊಂಡು ಚೆಂದಾಗ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆ ಹೀರೆಕಾಯಿನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಇದನ್ನು ಮಸಾಲೆ ತುಂಬ್ಕೋಬೇಕು. ಎಲ್ಲದನ್ನು ತುಂಬ್ಕೊಂಡು ರೆಡಿ ಇಟ್ಕೋಬೇಕು. ರೆಡಿ ಇಟ್ಕೊಂಡಾದಮೇಲೆ ಈಗ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ 2 ಚಮಚ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬೇಕು. ಚಟಪಟ ಅನ್ಬೇಕು. ಆಮೇಲೆ ಇದನ್ನು ತುಂಬ್ಕೊಂಡಿರ್ತೀವಲ್ಲ ಹೀರೆಕಾಯಿನ ಅದು ಎಣ್ಣೆ ಒಳಗೆ ಹಾಕಬೇಕು. ಹಾಕಿ ಒಂದು 5 ನಿಮಿಷ ಫ್ರೈ ಆಗಕ್ಕೆ ಬಿಡಬೇಕು. ಒಂದು 5 ನಿಮಿಷ ಫ್ರೈ ಆದಮೇಲೆ ಅದು ಏನು ಮಸಾಲೆ ಉಳಿದಿರ್ತೈತಲ್ಲ ಅದನ್ನು ಅದ್ರ ಮೇಲೆ ಹಿಂಗೆ ಸುತ್ತಲೂ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟು ಈ ಥರ ಕೆಳಗೆ ಮೇಲೆ ಕೈ ಆಡಿಸ್ಬೇಕು. ಕೈ ಆಡಿಸಿ ಅದೇನು ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದ್ರೊಳಗೆ ನೀರು ಹಾಕಿ ಅದೇ ಪಾತ್ರೆ ನೀರು ಹಾಕಿ ಕೈ ಆಡಿಸಿ ಇದಕ್ಕೆ ಮಿಕ್ಸ್ ಮಾಡಬೇಕು. ನೀರು ಮಿಕ್ಸ್ ಮಾಡಿ ಅದನ್ನು ಕುದಿಯಾಕೆ ಬಿಡಬೇಕು. ಒಂದು 5 ನಿಮಿಷ ಕುದಿಯಾಕೆ ಬಿಡಬೇಕು. ಒಂದು ಅರ್ಧ ಕುದಿಬೇಕು. ಅರ್ಧ ಕುದ್ಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಕುದಿಸ್ಬೇಕು. ಒಂದು 2 ನಿಮಿಷ ಕುದ್ಮೇಲೆ ನಮ್ಮದು ಹೀರೆಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ.